ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 30ನೇ ತಾರೀಕಿನ ಗುರುವಾರದ ದೇವರ ವಾಕ್ಯವು ಯೆಹೋವ ಎಲಿಯೋನ್. ಯೆಹೋವನು ಮಾಡಿದ ನ್ಯಾಯವಾದ ತೀರ್ಪಿಗಾಗಿ ನಾನು ಆತನನ್ನು ಕೊಂಡಾಡುವೆನು. ಪರಾತ್ಮರ ದೇವನಾದ ಯೆಹೋವನ ನಾಮವನ್ನು ಸಂಕೀರ್ತಿಸುವೆನು. ಕೀರ್ತನೆಗಳು 7:17. ಯೆಹೋವ ಎಲಿಯೋನ್ ಎಂಬುದು ದೇವರ ಹೆಸರುಗಳಲ್ಲಿ ಒಂದಾಗಿದೆ. ಇದರರ್ಥ ಅತ್ಯುತ್ತಮ ಪ್ರಭು. ನಮ್ಮ ಕರ್ತನು ಸರ್ವೋನ್ನತನಾದ ದೇವರು. ಅವನು ಎತ್ತರದಲ್ಲಿ ವಾಸಿಸುತ್ತಾನೆ. ಕೀರ್ತನೆ 113:5. ಮತ್ತು ಅವನು ಎತ್ತರದ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಮೊದಲನೆಯದಾಗಿ ಸರ್ವೋನ್ನತನಾದ ಕರ್ತನು ಉನ್ನತದಿಂದ ನಿಮಗೆ ಆಶೀರ್ವಾದವನ್ನು ನೀಡುತ್ತಾನೆ. ಅಬ್ರಹಾಮನು ಏಕೆ ಆಶೀರ್ವದಿಸಲ್ಪಟ್ಟಿದ್ದನು ಎಂಬುದನ್ನು ನೋಡಿ. ಸಾಲೇಮಿನ ಅರಸನಾದ ಮೆಲ್ಕಿಚೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಮರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವದಿಸಿ, ಭೂಮಿ ಆಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಮರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ಪರಾತ್ಮರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಹಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ ಒಂದು ಭಾಗವನ್ನು ಅವನಿಗೆ ಕೊಟ್ಟನು. ಆದಿಕಾಂಡ 14:18-20. ಎರಡನೆಯದಾಗಿ ಪರಾತ್ಮರನ ರಹಸ್ಯ ಸ್ಥಳದಲ್ಲಿ ನಿಮಗೆ ಆಶ್ರಯವನ್ನು ನೀಡುತ್ತಾನೆ. ಸತ್ಯವೇದವು ಹೇಳುತ್ತದೆ, ಪರಾತ್ಮರನ ಮರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕೀರ್ತನೆಗಳು 91:1. ಪರಾತ್ಮರನ ರಹಸ್ಯ ಸ್ಥಳದಲ್ಲಿರುವುದು ಎಷ್ಟು ಅದ್ಭುತ ಮತ್ತು ಸುಯೋಗ. ಸರ್ವಶಕ್ತನಾದ ದೇವರ ನೆರಳು ಎಷ್ಟು ರಕ್ಷಣಾತ್ಮಕವಾಗಿದೆ. ಅದು ಬೇಟೆಗಾರನ ಬಲೆಯಿಂದ ಮತ್ತು ಆಪತ್ಕಾಲದ ಪಿಡುಗಿನಿಂದ ಖಚಿತವಾದ ಆಶ್ರಯವಾಗಿರುವುದು. ಆತನು ನಿನ್ನನ್ನು ತನ್ನ ಪ್ರೀತಿಯ ಗರಿಗಳಿಂದ ಮುಚ್ಚುವನು ಮತ್ತು ಅವನ ರೆಕ್ಕೆಗಳ ಕೆಳಗೆ ನೀವು ಆಶ್ರಯ ಪಡೆಯುತ್ತೀರಿ. ಮೂರನೆಯದಾಗಿ ಅತ್ಯುನ್ನತ ದೇವರು ನಿಮ್ಮನ್ನು ಪವಿತ್ರಾತ್ಮದಿಂದ ತುಂಬಿಸುತ್ತಾನೆ. ಎತ್ತರದಿಂದ ಶಕ್ತಿ ಜೆರುಸಲೇಮ್ ನಗರದಲ್ಲಿ ವಾಸಿಸುತ್ತಿರುವ ತನ್ನ ಶಿಷ್ಯರಿಗೆ ಅವನು ವಾಗ್ದಾನ ಮಾಡಿದಂತೆಯೇ ಆತನು ಅವರಿಗೆ ಎತ್ತರದಿಂದ ಅಧಿಕಾರವನ್ನು ಕೊಟ್ಟನು. ಲೂಕ 24:49. ಪವಿತ್ರಾತ್ಮನು ಅವರ ಮೇಲೆ ಬಂದಾಗ ಅವರು ಶಕ್ತಿಯನ್ನು ಪಡೆದರು ಮತ್ತು ಯೆರೂಸಲೇಮಿನಲ್ಲಿ ಮತ್ತು ಯೂದೆಯ ಮತ್ತು ಸಮಾರ್ಯದಲ್ಲಿ ಭೂಮಿಯ ಅಂತ್ಯದವರೆಗೂ ದೇವರ ಸಾಕ್ಷಿಯಾಗಿದೆ. ಅಪೊಸ್ತಲರ ಕೃತ್ಯಗಳು 1:8. ನಾಲ್ಕನೆಯದಾಗಿ ಪರಾತ್ಮನಾದ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಸ್ವರ್ಗೀಯ ಸ್ಥಳಗಳಲ್ಲಿ ಒಟ್ಟಿಗೆ ಕುಳಿತುಕೊಳ್ಳುವಂತೆ ಮಾಡಿದನು. ಎಫೆಸದವರಿಗೆ 2:6. ಲೌಕಿಕ ಆಶೀರ್ವಾದಗಳಿವೆ, ಆತ್ಮಿಕ ಆಶೀರ್ವಾದ ಮತ್ತು ಶಾಶ್ವತ ಆಶೀರ್ವಾದಗಳು. ಮೇಲಿಂದ ಮೇಲೆ ಆಶೀರ್ವಾದವೂ ಇದೆ. ಸರ್ವೋನ್ನತ ದೇವರೊಂದಿಗೆ ನಡೆಯುವುದು ಎಷ್ಟೊಂದು ಆಶೀರ್ವಾದ. ಹೊಗಳಿಕೆಯ ಅತ್ಯುತ್ತಮ ಹಾಡುಗಳನ್ನು ಹಾಡುವುದು ಮತ್ತು ಅವನ ಪ್ರೀತಿಯಿಂದ ತುಂಬಿದೆ. ಪರಲೋಕ ರಾಜ್ಯದಲ್ಲಿ ನಾವು ಸರ್ವೋನ್ನತನಾದ ಯೆಹೋವ ದೇವನೊಂದಿಗೆ ಎಂದೆಂದಿಗೂ ಸಂತೋಷ ಪಡುವೆವು. ದೇವರ ಮಕ್ಕಳೇ, ಸರ್ವೋನ್ನತನಾದ ದೇವರು ಯಾವಾಗಲೂ ನಿಮ್ಮ ಮೂಲಕ ಮಹಿಮೆ ಹೊಂದಲಿ. ಕೀರ್ತನೆಗಾರನು ಹೇಳುತ್ತಾನೆ, ಯಾಹೋವನಿಗೆ ಸ್ತೋತ್ರ, ಆಕಾಶ ಮಂಡಲದಿಂದ ಯೆಹೋವನಿಗೆ ಸ್ತುತಿಯುಂಟಾಗಲಿ, ಮಹೋನ್ನತದಲ್ಲಿ ಆತನ ಸ್ತೋತ್ರವು ಕೇಳಿಸಲಿ. ಕೀರ್ತನೆಗಳು 148:1. ನಮ್ಮ ಯೆಹೋವ ದೇವರಿಗೆ ಸಮಾನರು ಯಾರು? ಆತನು ಉನ್ನತ ಲೋಕದಲ್ಲಿ ಆಸನಾರೂಢನಾಗಿ. ಕೀರ್ತನೆಗಳು 113:5. ನಿನ್ನ ಭುಜವು ಮಹಾಬಲವುಳ್ಳದು, ನಿನ್ನ ಹಸ್ತವು ಶಕ್ತಿಯುಳ್ಳದು, ನಿನ್ನ ಬಲಗೈ ಮಹತ್ತುಗಳನ್ನು ನಡೆಸುತ್ತದೆ. ಕೀರ್ತನೆಗಳು 89:13. ನೆನಪಿಡಿ,
ನಮ್ಮ ಕರ್ತನಾದ ಯೇಸುಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತು ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಎಫೆಸದವರಿಗೆ 1:3. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.